ದಾಖಲೆಯನ್ನ ಬರೆದಿದೆ ಬಾದಶಾ ಕಿಚ್ಚನ ಮ್ಯಾಕ್ಸ್ ಸಿನಿಮಾ. 100 ಕೋಟಿ ಕ್ಲಬ್ ಸೇರೋ ಮೂಲಕ ನ್ಯೂ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದೆ. ಡಿಸೆಂಬರ್ 25ರಂದು ತೆರೆ ಕಂಡಿದ್ದಂತಹ ಸುದೀಪ್ ಅವರ ಸಿನಿಮಾ ಇದು. ವಿಜಯ್ ಕಾರ್ತಿಕೇಯ ನಿರ್ದೇಶನದ ಮಾಸ್ ಸಿನಿಮಾ. ಇನ್ನು ಕಲೈಪುಲಿ ಎಸ್ ತಾನು ನಿರ್ಮಾಣದ ಮ್ಯಾಕ್ಸ್ ಚಿತ್ರ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ಗೆ ಪೆಟ್ರೋ ಮ್ಯಾಕ್ಸ್ ನೋಡಿ. ಕಿಚ್ಚನ ಕೆರಿಯರ್ ನಲ್ಲಿ ದಿ ಬೆಸ್ಟ್ ಚಿತ್ರ ಅನಿಸಿಕೊಳ್ತಾ ಇದೆ ಮ್ಯಾಕ್ಸ್. ಕನ್ನಡದ ಜೊತೆಗೆ ತೆಲುಗು ತಮಿಳಿನಲ್ಲೂ ಕೂಡ ಬಿಗ್ ಓಪನಿಂಗ್ ಅನ್ನ ಕಂಡುಕೊಂಡಿತ್ತು. ಜನವರಿ 1ರಂದು ಮಲಯಾಳಂನಲ್ಲೂ ಕೂಡ ಮ್ಯಾಕ್ಸ್ ರಿಲೀಸ್ ಆಗಿತ್ತು. ವಿದೇಶಗಳಲ್ಲೂ ಕೂಡ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಆಗಿ ಬ್ಲಾಕ್ ಬಾಸ್ಟರ್ ಆಗ್ಬಿಟ್ಟಿದೆ. ಸಿನಿಮಾ ಚೆನ್ನಾಗಿದ್ದಂತ ಹಿನ್ನೆಲೆಯಲ್ಲಿ ಥಿಯೇಟರ್ಸ್ ಗಳು ಹೆಚ್ಚಿಸಲಾಗಿತ್ತು. ಇನ್ನು ಥಿಯೇಟರ್ಸ್ ಮತ್ತು ಶೋಗಳನ್ನ ಹೆಚ್ಚಿಸಿ ಪ್ರದರ್ಶನವನ್ನ ನೀಡಲಾಗಿತ್ತು. ಇದು ಕಿಚ್ಚನ ಫ್ಯಾನ್ಸ್ ಜೊತೆ ಚಂದನವನಕ್ಕೆ ಗುಡ್ ನ್ಯೂಸ್ ನೋಡಿ. ವರ್ಷದ ಆರಂಭದಲ್ಲೇ ಕನ್ನಡ ಚಿತ್ರರಂಗಕ್ಕೆ ಕಿಚ್ಚನ ಬಿಗ್ ಗಿಫ್ಟ್ ಇದು. 100 ಕೋಟಿ ಕ್ಲಬ್ ಸೇರಿದ ಲೇಟೆಸ್ಟ್ ಸಿನಿಮಾ ಮ್ಯಾಕ್ಸ್ ಹೊಸ ದಾಖಲೆಯನ್ನ ಬರೆದು ಮುನ್ನುಗ್ತಾ ಇದೆ. ಕಿಚ್ಚ ಸುದೀಪ್ ಅವರ ನಟನೆಯ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಆಗಿ ಸಖತ್ ಮಾಸ್ ಆಗಿ ಎಲ್ಲರನ್ನ ರಂಜಿಸ್ತಾ ಇದೆ. ಡಿಸೆಂಬರ್ 25ರಂದು ತೆರೆ ಕಂಡಿದ್ದಂತಹ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಈಗ ಭಾರಿ ಸದ್ದು ಮಾಡ್ತಿದೆ. ಕೇವಲ ದೇಶ ಅಲ್ಲ, ಹೊರದೇಶದಲ್ಲೂ ಕೂಡ ಭಾರಿ ಸದ್ದು ಮಾಡ್ತಿದೆ ಸಿನಿಮಾ. ವಿಜಯ್ ಕಾರ್ತಿಕೇಯನ್ ಆಕ್ಷನ್ ಕಟ್ ಹೇಳಿರುವಂತಹ ಮಾಸ್ ಸಿನಿಮಾ ಇದು. ಇನ್ನು ಕಲೈಪುಲಿ ಎಸ್ ತಾನು ನಿರ್ಮಾಣದ ಮ್ಯಾಕ್ಸ್ ಸಿನಿಮಾ ಇಡೀ ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ಗೆ ಹೊಸ ಕಳೆಯನ್ನ ತಂದುಕೊಟ್ಟಿದೆ. ಇನ್ನು ಕಿಚ್ಚನ ಕೆರಿಯರ್ ನಲ್ಲಿ ದಿ ಬೆಸ್ಟ್ ಚಿತ್ರ ಅನಿಸಿಕೊಳ್ತಾ ಇದೆ ನೋಡಿ ಮ್ಯಾಕ್ಸ್. ಯಾಕಂತಂದ್ರೆ ಕನ್ನಡದ ಜೊತೆಯಲ್ಲಿ ತೆಲುಗು ತಮಿಳಿನಲ್ಲೂ ಕೂಡ ಬಿಗ್ ಓಪನಿಂಗ್ ಅನ್ನ ಕಂಡುಕೊಂಡಿತ್ತು. ಇನ್ನು ಮಲಯಾಳಂನಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಿದೆ. ವಿದೇಶಗಳಲ್ಲೂ ಕೂಡ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಆಗಿ ಬ್ಲಾಕ್ ಬಾಸ್ಟರ್ ಆಗ್ತಾ ಇದೆ. ಅಭಿಮಾನಿಗಳಂತೂ ಸಿನಿಮಾವನ್ನ ಕೊಂಡಾಡ್ತಾ ಇದ್ದಾರೆ. ಹೀಗಾಗಿ ಯಾವಾಗ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾಗ್ತಿದ್ದಂತೆ ಸಿನಿಮಾ ಥಿಯೇಟರ್ಸ್ ಗಳನ್ನ ಜಾಸ್ತಿ ಮಾಡಲಾಗಿತ್ತು, ಶೋಗಳನ್ನ ಜಾಸ್ತಿ ಮಾಡಿ ಪ್ರದರ್ಶನವನ್ನ ನೀಡಲಾಗಿತ್ತು. ಈಗ ಕಿಚ್ಚನ ಫ್ಯಾನ್ಸ್ ಜೊತೆ ಇಡೀ ಸ್ಯಾಂಡಲ್ವುಡ್ಗೆ ಗುಡ್ ನ್ಯೂಸ್ ನೋಡಿ. ವರ್ಷದ ಆರಂಭ 2025ರ ಆರಂಭದಲ್ಲೇ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಅಭಿಮಾನಿಗಳನ್ನ ಫುಲ್ ಖುಷಿ ಮಾಡಿದೆ. ಇನ್ನು 100 ಕೋಟಿ ಕ್ಲಬ್ ಸೇರಿದಂತಹ ಲೇಟೆಸ್ಟ್ ಸಿನಿಮಾ ಆಗಿದೆ ಮ್ಯಾಕ್ಸ್.